ಈಗ ಹೇರಳವಾದ ಔಷಧೀಯ ಗುಣವುಳ್ಳ ಅಗಸಿ ಚಟ್ನಿ ಪುಡಿ ಮಾಡ್ಲಿಕ್ಕೆ ಹತ್ತೀನಿ. ಅದಕ್ಕೆ ಬೇಕಾಗೋ ಸಾಮಾನು ಅಂದ್ರೆ ಅಗಸಿ, ಉಪ್ಪು, ಖಾರ ಪುಡಿ, ಬೆಳ್ಳುಳ್ಳಿ. ಅಗಸಿ ಹಿಂಗಿರ್ತಾವೆ ಇವು. ಇವನ್ನ ಭಾಳ ಚಲೋ, ಆರೋಗ್ಯಕ್ಕೆ ಭಾಳ ಚಲೋ ಅವು. ಆರೋಗ್ಯಕ್ಕೆ ಭಾಳ ಚಲೋ. ಇದನ್ನು ಮಾಡ್ತೀನಿ. ಈಗ ಹ್ಯಾಂಗೆ ಮಾಡೋದು ತೋರಿಸ್ತೀನಿ. ಈಗ ಇವನ್ನ ಅಗಸಿ ಹುರಿಬೇಕು. ಹುರಿದು ಇವಷ್ಟು ಒಳಗೆ ಬೆಳ ಕಾಣಿಸ್ಬೇಕು, ಅಲ್ಲಿ ತನಕ ಹುರಿಬೇಕು. ಇವನ್ನ ಇದು ಆರೋಗ್ಯಕ್ಕೆ ಭಾಳ ಚಲೋ. ಮೊದಲಿಗೆಲ್ಲ ಇದನ್ನು ನಾವು ಕಾಯಂ ವಾರದಾಗ 1-2 ಸಲ ಊಟ ಮಾಡ್ತಿದ್ವಿ ಇದನ್ನು. ಈಗ ಇದ್ರ ಬಳಕೆ ಕಡಿಮೆ ಆಗ್ಯದ. ಭಾಳ ಔಷಧೀಯ ಗುಣ ಅದ ಅಂತ ಈಗ ಮತ್ತೆ ಚಾಲೂ ಮಾಡ್ಯಾರ ಎಲ್ಲರೂ ತಿನ್ನಲಿಕ್ಕೆ. ಇದು ಭಾಳ ಸಿಗುತ್ತಲ್ಲ, ಮನಸ್ಸು ಸಿಗುತ್ತ ಮುಂದಿಂದು ತನಕ ಹುರಿಬೇಕು. ಅದನ್ನು ಒಳಗೆಲ್ಲ ಬೆಳ್ಳಗಾಗ್ತದೆ, ಅಂದರೆ ಟೇಸ್ಟ್ ಆಗ್ತದೆ. ಸ್ವಲ್ಪ ಕಡಿಮೆ ಆಗೋ ತನಕ ಹುರಿಬೇಕು. ಯಾವ್ಯಾವ ಸುಟ್ಟು ಅನ್ನೋದು ಕಡಿಮೆ ಆಗೋ ತನಕ ಹುರಿಬೇಕು. ಮತ್ತು ಸಿಡಿತಾವ ಹೊರಗೆ ಏನರ ಮುಚ್ಚಿಡೋದು ಹುಡುಗರು ಬರ್ತವ. ಯಾವ್ಯಾವ ಒಲಿ ಬಂದ್ ಮಾಡ್ತೀನಿ. ಯಾರ್ಯಾವ ಇವು ಅಲ್ಲಿ ಮಿಕ್ಸರ್ಗೆ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬೇಕು. ಖಾರ ನಿಮಗೆ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಹಾಕ್ಬೇಕು. ನಾವು 1-2 ಚಮಚ ಹಾಕ್ತೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಇಷ್ಟು ಹಾಕಿ ಮಿಕ್ಸರ್ ಮಾಡ್ತೀನಿ. ಈಗ ಮಿಕ್ಸರ್ಗೆ ಹಾಕೀನಿ. ಸಣ್ಣಗೆ ಮಿಕ್ಸರ್ ಬೆಳ್ಳುಳ್ಳಿ ಇರ್ಲಾರ್ದೂ ಮಾಡ್ಲಿಕ್ಕೆ ನಡೀತದ. ಬೆಳ್ಳುಳ್ಳಿ ಹಾಕಬೇಕಂತಿಲ್ಲ. ಅದನ್ನು ಬೆಳ್ಳುಳ್ಳಿ ಹಾಕೀನಿ. ಇದು ಅನ್ನಕ್ಕೆ ಆಮೇಲೆ ಚಪಾತಿಗೆ, ಭಕ್ರಿಗೆ ಚಲೋ ಆಗ್ತದೆ. ಮೊಸರು ಹಾಕ್ಕೊಂಡು ತಿಂದ್ರೆ ರುಚಿಯಾದ ಆರೋಗ್ಯಕರವಾದ ಅಗಸಿ ಪುಡಿ ಮಾಡೀನಿ. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.